ಇನ್ನು ಪತಿಯ ಕೊಲೆಗೈದು ಹುಲಿ ಕೊಂದಿದೆ ಅಂತ ನಾಟಕವಾಡಿದ್ದಾಳೆ ಪತ್ನಿ. ಈ ಕೊಲೆಗಾತಿ ಪತ್ನಿಯ ಸ್ಟೋರಿ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ತಾನೇ ಕೊಂದು ಹುಲಿ ಕೊಂದಿದೆ ಅಂತ ಹೇಳಿದ್ದಾಳೆ. ಅರಣ್ಯ ಇಲಾಖೆ ಪರಿಹಾರದ ಆಸೆಗೆ ಕಿಲೇಡಿ ಪತ್ನಿ ಈ ರೀತಿ ನಾಟಕವಾಡಿರೋದು. ಲಕ್ಷ ಲಕ್ಷ ಪರಿಹಾರ ಕೊಡುವಂತೆ ಈಕೆ ಕೇಳ್ಕೊಂಡಿದ್ಲು ಕೂಡ. ಮೈಸೂರು ಜಿಲ್ಲೆಯ ಚಿಕ್ಕ ಹೆಜ್ಜೂರು ಗ್ರಾಮದಲ್ಲಿ ಆಗಿರುವಂತಹ ಕೃತ್ಯ ಇದು. ವೆಂಕಟಸ್ವಾಮಿಗೆ ವಿಷ ಹಾಕಿ ತಾನೇ ಕೊಂದಿದ್ಲು ಪತ್ನಿ ಸಲ್ಲಾಪುರಿ. ಪತಿಯನ್ನ ಹುಲಿ ಹೊತ್ತೊಯ್ದಿದೆ ಅಂತ ಹೇಳಿ ಕತೆ ಕಟ್ತಾಳೆ. ಗಂಡ ನಾಪತ್ತೆ ಆಗ್ತಾ ಇದ್ದಾರೆ ಅಂತೆ ಆಕೆ ದೂರು ಕೊಡ್ತಾಳೆ. ಆಗಿದ್ದಾರೆ ಅನ್ನುವಂತಹ ಕುರಿತಂತೆ ದೂರನ್ನ ಕೂಡ ದಾಖಲಿಸ್ತಾಳೆ. ಇದೇ ಬಂಡವಾಳ ಮಾಡಿಕೊಂಡು ಹುಲಿ ಕಥೆಯನ್ನ ಆಕೆ ಹೇಳ್ತಾಳೆ. ಪತಿಯನ್ನ ಹುಲಿ ಹೊತ್ತೊಯ್ದಿದ್ದಾಗಿ ಸಲ್ಲಾಪುರಿ ನೌಟಂಕಿ ನಾಟಕವನ್ನ ಆಡಿದ್ದಾಳೆ. ಗ್ರಾಮದಲ್ಲಿ ಪೊಲೀಸರು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹುಡುಕಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಆತ ಪತ್ತೆ ಆಗೋದಿಲ್ಲ. ನಂತರ ಈಕೆಯ ಬಂಡವಾಳ ಬಯಲಾಗಿದೆ. ಈ ಬಗ್ಗೆ ಅವರ ಸಂಬಂಧಿಕರು ಮಾತನಾಡಿದ್ರು. ನಾನು ಮೈಸೂರಲ್ಲೇ ಇದ್ದೆ. ಈ ಘಟನೆ ಆದಾಗ ನನಗೆ ನಮ್ಮ ಇವರು ನನಗೆ ಅತ್ತೆ ಆಗಬೇಕು. ಅತ್ತೆಯವರು ಫೋನ್ ಮಾಡಿ ತಿಳಿಸಿದ್ರು, ಈ ಥರ ನಮ್ಮ ಚಿಕ್ಕಮ್ಮ ಹುಲಿ ಇಟ್ಕೊಂಡೋಗೋ ಚಿಕ್ಕಪ್ಪನ ಅಂತ ಫೋನ್ ಮಾಡಿ ಹೇಳವ್ರೆ, ಬಾ ನೀನು ಅಂತ. ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಇಲ್ಲೇ ಕೆಲ್ಸಕ್ಕೆ ಹೋಗೋದು. ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಹಾಗೆ ಆಯಿತು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಕ್ಯಾರ್ ಮಾಡ್ಕೊಂಡು ಅಲ್ಲಿಗೆ ಹೋದೋ. ಅಲ್ಲಿ ಹೋದ ತಕ್ಷಣವೇ ನಡೀತು ಇಲ್ಲಿ ಘಟನೆ. ಹಿಂಗೆ ಅಲ್ಲಿಗೆ ಹೋದ ತಕ್ಷಣ ಏನೋ ನಮ್ಮ ಚಿಕ್ಕನ ಫೋನ್ ಮಾಡಿದೆ. ಅವ್ರದ್ದು ನಂಬರ್ ಇರಲಿಲ್ಲ. ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಮೊದಲೇ ಏನಾಯಿತು ಅಂತ. ನಮ್ಮ ಚಿಕ್ಕಮ್ಮ ನನಗೆ ಫೋನ್ ಮಾಡಿ ಹೇಳ್ತು, ಈ ಥರ ಹುಲಿ ಇಟ್ಕೊಂಡು ಹೋಗೋದೆ, ಬಾ ಬೇಗ ಅಂತ. ಸರಿ ಅಲ್ಲೇ ಇರೋ ಬರ್ತೀನಿ ಅಂತ ಹೇಳ್ತು ನನಗೆ. ನಾವು ಇವ್ರನ್ನ ಕಾರ್ ಮಾಡ್ಕೊಂಡು ಹೋಗೋಷ್ಟಕ್ಕೆ ಒಂದು ಮೂರು ಆಗಿಬಿಟ್ಟಿತ್ತು. ಮಂಗಳವಾರ ಬೆಳಗ್ಗೆ 9 ನಂಗೆ ತಿಳಿಸಿದ್ದು. ಅಲ್ಲಿ ಹೋಗೋಷ್ಟು 3 ಆಗಿತ್ತು. ಅಲ್ಲಿ ಕೇಳಿದೆ, ಅಲ್ಲಿ ಸ್ಪಾಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇಳ್ದೋ ಏನಾಯಿತು ಅಂತ. ತೋಟದ ಮನೆ ಹತ್ರ ಹೋದೋ ಏನಾಯಿತು ಅಂತ. ಇಲ್ಲಿ ಚಿರತೆ ಹುಲಿ ಇಟ್ಕೊಂಡು ಹೋಯ್ತು, ಹಿಂಗೆ ಟವಲ್ ಬಿದ್ದಿತ್ತು, ಹಿಂಗೆ ಸ್ಲಿಪ್ಪರ್ ಇಲ್ಲಿ ಬಿದ್ದಿತ್ತು, ಅಲ್ಲೆಲ್ಲ ತೋರಿಸಿದ್ಲು. ನಮಗೆ ಮೊದಲೇ ಇವಳು ಅನುಮಾನ ಇತ್ತು, ಈ ಥರ ಎಲ್ಲ ಮಾಡ್ತಾಳೆ ಅಂತ ಮೊದಲೇ ಅನುಮಾನ ಇತ್ತು. ಮೊದಲು 2-3 ಸಲ ಓಡೊಂಡೋಗಿದ್ಲು ಸರ್ ಇವಳು ಗಂಡನ್ನ ಇದು ಮಾಡ್ಕೊಂಡು ಬೇರೆ ಇದು ಮಾಡ್ಕೊಂಡು ಓಡೊಂಡೋಗಿದ್ರು. ಆವಾಗ ಇಟ್ಕೊಬಂದು ನಮ್ಮ ಅತ್ತೆನೇ ಇಟ್ಕೊಬಂದು ಸರ್ಚ್ ಮಾಡಿ ಇಟ್ಕೊಬಂದು ಇವ್ರ ಜೊತೆ ಇದ್ದರು. ಆವಾಗ ನಮ್ಮ ಡೌಟ್ ಬಂತು, ಕಂಪ್ಲೇಂಟ್ ಮಿಸ್ಸಿಂಗ್ ಕೇಸ್ಗೂ ಕಂಪ್ಲೇಂಟ್ ಕೊಟ್ಟು ಈ ಥರ ಇದು ಹೆಂಡ್ತಿಗೆ ಊರಿಗೆ ಅಲ್ಲಿ ಅದ್ಯಾವುದೋ ಊರು ಕರ್ಕೊಂಡೋಗಿದ್ರು. ಕರ್ಕೊಂಡೋಗ್ಬಿಟ್ಟು ಆ ಊರ ಹೆಸರು ಬರಲ್ಲ ನನಗೆ. ಆ ಊರು ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಚಿರತೆ ಹಿಡ್ಕೊಂಡು ಹೊಂಟೋಗೈತೆ ನಿನ್ನ ತಮ್ಮನ್ನ ಬಾಕ ಅಂತ 9:15 ಫೋನ್ ಮಾಡಿದ್ರು. ನಾನು ಇತ್ಕೊಂಡು ಯಾಕೆ ಚಿರತೆ ಹಿಡ್ಕೊಂಡೋಗಿಲ್ಲ, ಏನು ಹಿಡ್ಕೊಂಡೋಗಿಲ್ಲ, ನೀನೇನೋ ಮಾಡಿದ್ದೆ ಕಣವ, ಬತ್ತೀನಿ ಇರು ಅಂತ ನೈಸಲ್ಲೇ ಮಾತಾಡಿದೆ ನಾನು. ಅಲ್ಲಿಗೆ ಹೋದ್ಮೇಲೆ ಹೋಯ್ತಾನೆ ಅಕ್ಕ ನೀನು ಇಲ್ಲಿ ಚಿರತೆ ಇರೋ ಜಾಗಕ್ಕೆ ಬರಬೇಡ, ಸ್ಟೇಷನ್ ಹತ್ರ ಬಂದ್ಬಿಟ್ಟು ನನಗೆ 15 ಲಕ್ಷ ಕೊಡ್ತಾರೆ, ಪೊಲೀಸರ ಕೊಟ್ಬಿಟ್ಟು ಹೊಂಟೋಗೋಣ ನಾವು ಅಂತಂದು. ಬಂದರೆ ಮಾತ್ರ ಹಿಂಗೆ ತುಳ್ದಾಕ್ಬಿಡ್ತೀನಿ, ನೀನು ಅಲ್ಲಿ ಬಂದರೆ ನಿನ್ಗೇನಾರು ಬೇಕಾ ಏಟು ಗೀಟು, ಬತ್ತೀನಿ ನೀನು ಇರೋ ಜಾಗಕ್ಕೆ ಬತ್ತೀನಿ ಇರು ಅಂತಂದೆ. ಆಯಿತು ಬಾಕಾದ್ರು. ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಸ್ಟೇಷನ್ ಹತ್ರ ಮೇಡಮ್ನ ಹತ್ರ ಹೇಳ್ದಂಗೆ ಹಿಂಗೆ ಹೇಳ್ತಾವ್ರೆ ಮೇಡಮ್ ಅಂತ. ಅಲ್ಲೋಗಿದ್ದು ವಿಷ ಹಾಕಿ ಸಾಯಿಸವಳೆ.